ಚೆನ್ನಾಗಿದೆ. ಹಾಂ ಈ ಒಂದು ಕಲಾವಿದರ ಚಿತ್ರದ ಬಗ್ಗೆ ಹೇಳಿಕೆಗಾಗಿ ಇರುವಂತಹ ಕಲಾವಿದರ ಸಂಘದ ಒಂದು ಮಾತಾದ್ರೆ ಒಂದಷ್ಟು ಜನ ಇದು ದರ್ಶನ್ ಅವರಾಗಿ ಮಾಡ್ತಿರುವಂತಹ ಪೂಜೆ ಅಂತ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸರ್, ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ. ಅದು ಬೇರೆ ಥರ ಹೊರಟೋಗ್ತಾ ಇತ್ತು, ಆಯಾಮ ಬೇರೆ ಕಡೆ ಹೊರಟೋಗ್ತಾ. ಅದಲ್ಲ, ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳುವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು, ಇರ್ಬೋದೇನೋ ಅಂತ ಅನ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಆ ಥರ ಅಲ್ಲ, ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ. ನಾಗದೇವ್ ಎಲ್ಲರೂ ಒಂದೇ ಮಾತು ಹೇಳ್ತಿರೋದು. ಮತ್ತು ಅದರಲ್ಲಂತೂ ಜಗ್ಗೇಶ್ ಅವರು ಮಾತಾಡಿದ್ರು, ದರ್ಶನ್ಗೋಸ್ಕರ ಏನಾದರೂ ಹೋಮ ಮಾಡ್ತಿದ್ರೆ ನಾವೆಲ್ಲ ನಿಜವಾಗ್ಲೂ ಬರ್ತಾನೆ ಇರಲಿಲ್ಲ ಅಂತ. ಮತ್ತು ಇದರಲ್ಲಿ ಗಿರಿಜಾ ಲೋಕೇಶ್ ಅವರು ಹೇಳಿದ್ರು, ತಪ್ಪೇನಿದೆ ಇದರಲ್ಲಿ, ಅವ್ರದ್ದು ಒಂದಷ್ಟು ಕೊಡುಗೆ ಇದೆ ಚಿತ್ರರಂಗಕ್ಕೆ ಅಂತಲೂ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಎಲ್ಲರ ವಿಚಾರಗಳು, ಎಲ್ಲರ ಮಾತುಗಳು ಇಷ್ಟೇ. ಇದರಲ್ಲಿ ಹೋಮ ಮಾಡಿರೋದು ಎಲ್ಲರಿಗೂ ಒಳಿತಾಗಲಿ ಅನ್ನೋ ಉದ್ದೇಶಕ್ಕೆ ಹೋಮ ಮಾಡಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎಲ್ಲ ವಿಚಾರಗಳನ್ನೂ ಹಿಡ್ಕೊಂಡು ಬರೀ ದರ್ಶನ್ ಹೆಸರು ಹಿಡ್ಕೊಳ್ಳೋದು ಸರಿ ಇಲ್ಲ. ಎಲ್ಲದಕ್ಕೂ ದರ್ಶನ್ ಹೆಸರು ತಗೊಂಡೋಗಿ ಹೇಳೋದು ಸರಿ ಇಲ್ಲ. ಅಲ್ಲಿ ನಡೀತಾ ಇರೋದು ದೇವರ ಕಾರ್ಯ, ಅದ್ರ ಬಗ್ಗೆ ಮಾತ್ರ ಕ್ವಶನ್ ಮಾಡಬೇಕು. ಒಳ್ಳೇದಾದರೆ ಸಾಕಲ್ವಾ? ಚಿತ್ರರಂಗಕ್ಕೆ ಒಂದಷ್ಟು ಕಂಟಕ ಇದೆ, ಅದು ತಪ್ಪಿದ್ರೆ ಸಾಕು, ಒಳ್ಳೇದಾದರೆ ಸಾಕು. ಎಲ್ಲರಿಗೂ ಒಳ್ಳೇದಾಗಬೇಕು, ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಒಂದು ಏಳು ತಿಂಗಳಿಂದ ಒಂದಷ್ಟು ಸಿನಿಮಾಗಳು ಸೋತಿದೆ. ಆದ್ದರಿಂದ ಒಂದು ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರ್ಬೋದು. ಅದನ್ನು ಬಿಟ್ಬಿಟ್ಟು ಎಲ್ಲದಕ್ಕೂ ಅವ್ರ ಹೆಸ್ರನ್ನ ತಗೊಳ್ಳೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.